ಓಕೆ, ಬಿದ್ದಾಗ ಆಳ್ಗೊಂದು ಕಲ್ಲು ಅಂತಾರೆ. ಇಲ್ಲಿ ದರ್ಶನ್ ಸರ್ನ ಸಮರ್ಥಿಸ್ಕೊಳ್ಳುವಂಥ ಕೆಲಸನೂ ನಂದಲ್ಲ. ಸೊ ಬಟ್ ಈ ಟೈಮಲ್ಲಿ ಹೇಳ್ತಿದ್ದಾರೆ, ಅಯ್ಯೋ ಅವ್ರು ಕುಡಿದ್ರೆ ಸಹ ನಟನ ಮೇಲೆ ಹಲ್ಲೆ ಮಾಡ್ತಿದ್ರು, ಪ್ರೊಡ್ಯೂಸರ್ಗೆ ಹೊಡಿತಿದ್ರು, ಡೈರೆಕ್ಟರ್ಗೆ ಹೊಡಿತಿದ್ರು ಅಂತ. ಸೊ ಅವರೊಟ್ಟಿಗೆ ನಾನು ನೀವು ನವಗ್ರಹ ಸಿನಿಮಾದಿಂದ ಟಿಲ್ ಕ್ರಾಂತಿವರೆಗೂ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಿರಿ. ಸೊ ಯಾರೋ ಹೇಳ್ತಾರೆ ನನಗೆ ಕುಡಿದು ಹೊಡೆದಿದ್ರು ಅಂತ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಬೇಕಂತೇನಿಲ್ಲ. ಬಟ್ ಒಂದು ಸೆಟ್ಟಲ್ಲಂತೂ ನಿಮ್ಗೆ ಆ ಥರದ್ದು ಏನಾದರೂ ಆ ಥರದ ಘಟನೆಗಳು ಕಂಡು ಬಂತ ಅಥವಾ ಏನು ಅಂತ? ಇಲ್ಲ, ಯಾವತ್ತೂ ನಾನು ಆ ಥರ ನೋಡೂ ಇಲ್ಲ. ಆಮೇಲೆ ಅದೇನಕ್ಕೆ ಆ ಥರ ಮಾತಾಡ್ತಿರೋ ಗೊತ್ತಿಲ್ಲ. ಯಾಕಂದರೆ ನವಗ್ರಹ ಮಾಡೋವಾಗ ಐ ಥಿಂಕ್ ಪ್ರತಿಯೊಬ್ರಿಗೂ ಐ ಥಿಂಕ್ ಒಂದು ಚಿಕ್ಕವರು ದೊಡ್ಡವರು ಏನು ಯಾವುದು ಭೇದ ಭಾವ ಇತ್ತು, ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಅವ್ರ ಪ್ರೊಡಕ್ಷನ್ನು ಯಾರಿಗೂ ಆ ಥರದ್ದೇನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಆಮೇಲೆ ನಾವು ಎಷ್ಟೋ ವರ್ಷಗಳು ಅವ್ರ ತೋಟಕ್ಕೆ ಹೋಗಿದ್ದೀನಿ, ತೋಟದಲ್ಲಿದ್ದೀನಿ. ಆಮೇಲೆ ಅವ್ರ ಜೊತೆ ಫಾರಿನ್ ಟ್ರಾವೆಲ್ ಮಾಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಅವ್ರ ಲಾಸ್ಟ್ ಎಪಿಸೋಡ್ 2011 ಅವರಾದಾಗ ಜೊತೆಗೆ ನಾನು ತುಂಬ ಇದ್ದೆ ಅವ್ರ ಜೊತೆ. ಲೈಕ್ ಐ ಥಿಂಕ್ ಥ್ರೂ ಔಟ್ ದ ಎಂಟೈರ್ ಇದು ನೀವು ನೋಡಿರ್ತೀರ, ಜೊತೆಗೇ ಇದ್ದೆ. ಬಟ್ ಎಲ್ಲೂ ನನಗೆ ಅನಿಸಿರೋದು ಎಲ್ಲೂ ಯಾವುದು ಆ ಥರದ್ದಂತೂ ಎಲ್ಲೂ ಇಲ್ಲ. ಯಾಕಂದರೆ ನಾವು ಕೆಲವೊಮ್ಮೆ ಐ ಥಿಂಕ್ ಈ ಸಲ ನಾನು ಮೀಟ್ ಮಾಡಿದ್ದು ಬರ್ಡೇ ಟೈಮಲ್ಲಿ. ಯಾಕಂದರೆ ನಂದು ಶೂಟಿಂಗ್ ನಡೀತಾ ಅಂದರೆ ನಾನು ಹೋಗೋಕ್ಕಾಗಲಿಲ್ಲ ಸುಮಾರು ಸತಿ. ಬಟ್ ಎಲ್ಲೂ ಆ ಥರ ಏನು ಒಂದು ಘಟನೆಗಳು ಇತ್ತು ಇಲ್ಲಿವರೆಗೂ ನಾನು ನೋಡಿಲ್ಲ, ಅದು ಆಗೂ ಇಲ್ಲ. ಬಟ್ ಅದೇನಕ್ಕೆ ಹಂಗೆ ಹೇಳ್ತಾ ಇದ್ರು ಸಡನ್ನಾಗಿ, ಅದು ಅವರು ಇವಾಗ ಇದರಲ್ಲಿ ಇದ್ದಾರೆ, ಈ ಕಷ್ಟದಲ್ಲಿದ್ರೋ ಟೈಮಲ್ಲಿ ಅದು ಬಂದು ಸುಮ್ಮನೆ ಅದು ಮಾತಾಡೋದು ಪಾಪ ಎಲ್ರಿಗೂ ಮನಸ್ಸಿಗೆ ನೋವಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.